ರಾಜರ ಕಾಲದಲ್ಲಿ ಪ್ರಾರಂಭಗೊಂಡ ಈ ಒಂದು ಜಾತ್ರೆ ಈಗ ಅತೀ ದೊಡ್ಡ ಜಾತ್ರೆಯಾಗಿ ವಿಜೃಂಭಣೆಯಿಂದಗೊಂಡಿದೆ. ಪ್ರತಿನಿತ್ಯ ಲಕ್ಷಾಂತರ ಜನ ರಾತ್ರಿನೇ ಸರದಿ ಸಾಲಿನಲ್ಲಿ ನಿಂತು ಬೆಳಗ್ಗೆ 6 ಗಂಟೆಗೆ ಶ್ರೀದೇವಿಯ ದರ್ಶನ ಆಗುತ್ತದೆ. ಶ್ರೀ ಮಾರಿಕಾಂಬೆಯ ಭಕ್ತಾದಿಗಳು ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ, ಇದರಲ್ಲಿ ಇರುತ್ತಾರೆ. ಶ್ರೀ ಮಾರಿಕಾಂಬೆಯ ಈ ಜಾತ್ರಾ ಸಮಯದಲ್ಲಿ ಅವರು ಬಂದು ಶ್ರೀ ಮಾರಿಕಾಂಬಾ ದೇವಿಯ ಹರಕೆಯನ್ನು ತೀರಿಸಲು ಬಂದಿರುತ್ತಾರೆ. ಶ್ರೀ ಮಾರಿಕಾಂಬೆ ಹತ್ರ ಯಾವುದೇ ಕಷ್ಟ ಸುಖ ಬೇಡಿಕೊಂಡರೂ ಆ ತಾಯಿ ನಿವಾರಣೆ ಮಾಡಿದ್ದಾಳೆ. ಸಾಗರದ ಸಿರಿದೇವಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. 9 ದಿನಗಳ ಕಾಲ ನಡೆಯುವ ಜಾತ್ರೆ ಇದು. ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಪರ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರ ಸಮೂಹ ಬಂದು ಸೇರ್ತದೆ. ಈ 9 ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಾಸೋಹ, ದಿನನಿತ್ಯ ದಾಸೋಹ ಕಾರ್ಯಕ್ರಮ, ಅದೇ ರೀತಿ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ ಕಾರ್ಯಕ್ರಮಗಳು ಕೂಡ ನೆರವೇರ್ತದೆ. ವಿಶೇಷ ಅಂದರೆ ನಮ್ಮ ಸಾಗರ ಜಾತ್ರೆನೇ ವಿಶೇಷ. ಪ್ರತಿ 3 ವರ್ಷಕ್ಕೂ ನಡೆಯೋ ಜಾತ್ರೆ. ನಾವು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಷ್ಟೋ ಸೇವೆಗಳಿರ್ತವೆ. ಉಡಿ ತುಂಬಿಸೋದು, ಹರಕೆ ಹೊತ್ಕೊಂಡಿರ್ತಾರೆ. ನನ್ನ ಫ್ರೆಂಡ್ಸ್ನೇ ಕೂರ್ಗಿಂದ, ಬೆಂಗಳೂರಿಂದ, ಮೈಸೂರಿಂದ ಎಲ್ಲ ಬರ್ತಾ ಇದ್ದಾರೆ ಈ ವರ್ಷ. ನಾನು ಕೂಡ ಐರ್ಲೆಂಡಲ್ಲಿ ಜೀವನ ಮಾಡೋದು. ನಮ್ಮ ಜಾತ್ರೆಗೋಸ್ಕರ ನಾನು ಈ ವರ್ಷ ಬರೋ ಪ್ಲ್ಯಾನ್ ಇಲ್ಲ ಅಂದ್ರೂ ನಮ್ಮ ಜಾತ್ರೆ ನಡೀತಿದೆ ಅಂತ ಬಂದಿದ್ದೀನಿ ನಾನು. ಹೀಗೆ ಎಲ್ಲಿಂದನೂ ಜನ ಬರ್ತಾರೆ. ನಮ್ಮ ಜಾತ್ರೆ ತುಂಬ ಸ್ಪೆಷಲ್. ಎಲ್ಲರೂ ಬಂದು ವಿಸಿಟ್ ಮಾಡಿ. ಬಂದು ಇಲ್ಲಿ ಬರೋದೇ ಒಂದು ಖುಷಿ ಆಗುತ್ತೆ ನಮಗೆ. ಸಾಗರಕ್ಕೆ ಬರೋದು ಅದು ಗೋಪಾಲಕೃಷ್ಣ ಅವ್ರು ಇರೋದವರೆಗೂ ಅದು ಆರಾಮ ಬರ್ತಾ ಇರ್ತೀವಿ. ಒಂದು ಆತ್ಮೀಯತೆ ಅವಾಗವಾಗ ನಮ್ಮನ್ನ ಕರ್ಸ್ಕೊತಾ ಇರೋದು ಅಮ್ಮ ನಿಜ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಬಟ್ ಆದರೂ ಅವರು ನಮ್ಮ ನೋಡೋ ಪ್ರೀತಿ ಅವ್ರು ಆಸೆ ಜಾಸ್ತಿ ಬರ್ತಾ ಇರ್ತಾರೆ. ಬಟ್ ಖುಷಿ ಆಗುತ್ತೆ ಬರೋದು. ಸಂಪುಟ ಸಭೆ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಇವತ್ತು ಶಿವಣ್ಣರಿಗೆ ನಾವು ಮದಣ್ಣವ್ರು ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ. ಅವರು ತಾಯಿ ಆಶೀರ್ವಾದ ಪಡೆದು ಹೋಗಬೇಕು ಅಕ್ಕರಿಗೆ ಹೇಳಿದ್ದೀವಿ. ಇವತ್ತು ಬಂದು ತಾಯಿಯ ದರ್ಶನ ಪಡೆದು ಹೋಗಿದ್ದಾರೆ. ಶಿವಣ್ಣವರು ಇದೇ ಥರ ಎನರ್ಜಿಕ್ ಆಗಿ 100 ವರ್ಷಗಳ ಬಾಳಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ಬೇಡ್ಕೊಳ್ತೇನೆ. ಅವರು ಚೆನ್ನಾಗಿರಬೇಕು. ಯಾಕಂದರೆ ಕರ್ನಾಟಕದ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ದರೆ ನಾವು ಗಟ್ಟಿ ಇದ್ದಂಗೆ ಅಂತ ಅರ್ಥ. ಹಾಗಾಗಿ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಗೀತಕ್ಕೆ ಕೊಡಲಿ ಅಂತ ಹೇಳ್ತಾ ಭಾಳ ಖುಷಿ ಆಯಿತು. ಇವತ್ತು ಕರೆದಾಗ ತಕ್ಷಣವೇ ಬರ್ತೀನಿ.